ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು. ಸೊ ಬೇಸಿಕಲಿ ಮಾಜಿ ಸೈನಿಕರ ಒಂದು ಟ್ರಾನ್ಸ್ಫರ್ಗೆ ಸಂಬಂಧಿಸಿದಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಯನ್ನು ಪಡೆಯೋಣ. ಸೊ ಮಾಜಿ ಸೈನಿಕರ ಒಂದು ವರ್ಗಾವಣೆ ಯಾವ ರೀತಿಯಾಗಿ ಮಾಡಲಾಗುತ್ತೆ. ಸೊ ಮಾಜಿ ಸೈನಿಕರಂದರೆ ಮೊದಲು ಸೇನೆಯಲ್ಲಿದ್ದು ಅವರು ರೀಸೆಂಟಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಂದು ಸೇವೆಗೆ ಸೇರಿರುವಂಥವರು. ಸೊ ಅಂಥ ಒಂದು ಪ್ರಕರಣಗಳಲ್ಲಿ ಇಂಟರ್ ಡಿಸ್ಟ್ರಿಕ್ಟ್ ಟ್ರಾನ್ಸ್ಫರನ್ನು ನೀಡೋದಕ್ಕೆ ಯಾವ ರೀತಿಯಾದಂಥ ಮಾರ್ಗಸೂಚಿಗಳಿದೆ ಮತ್ತು ಯಾವ ರೀತಿಯಾದಂಥ ನಿಯಮಗಳನ್ನು ಪಾಲಿಸಲಾಗುತ್ತದೆ, ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಆ್ಯಂಡ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೇವೆ. ಆಲ್ರೈಟ್, ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಮಾಜಿ ಸೈನಿಕರ ಸರ್ಕಾರಿ ನೌಕರರ ವರ್ಗಾವಣೆ ನಿಯಮಾವಳಿಗಳು. ಕರ್ನಾಟಕ ಸರ್ಕಾರಿ ಸೇವೆಗಳಲ್ಲಿರುವ ಮಾಜಿ ಸೈನಿಕರಿಗೆ ವರ್ಗಾವಣೆ ಯಾವ ರೀತಿಯಾಗಿ ನೀಡಲಾಗುತ್ತದೆ ಅಂತ. ಸೊ ಮೊಟ್ಟ ಮೊದಲನೇದಾಗಿ ಮಾಜಿ ಸೈನಿಕರಿಗೆ ಆದ್ಯತೆ ಯಾವ ರೀತಿಯಾಗಿ ನೀಡುತ್ತಾರೆ ಅಂತ ನೀವು ನೋಡಿದ್ರೆ, ದೇಶ ಸೇವೆ ಸಲ್ಲಿಸಿ ಸರ್ಕಾರ ಸೇವೆಗೆ ಸೇರಿದ ಮಾಜಿ ಸೈನಿಕರಿಗೆ ಕರ್ನಾಟಕ ಸರ್ಕಾರವು ವಿಶೇಷ ಗೌರವವನ್ನು ನೀಡುತ್ತದೆ. ಆಡಳಿತಾತ್ಮಕ ನಿಯಮಗಳ ಪ್ರಕಾರ ಮಾಜಿ ಸೈನಿಕರಿಗೆ ಅವರ ಸೇವಾ ಹಿನ್ನೆಲೆ ಮತ್ತು ವಿಶೇಷ ಪರಿಸ್ಥಿತಿಗಳನ್ನು ಪರಿಗಣಿಸಿ ವರ್ಗಾವಣೆ ಸಂದರ್ಭದಲ್ಲಿ ಸೂಕ್ತ ಆದ್ಯತೆಯನ್ನು ನೀಡಲು ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಹಾಗಾದರೆ ಸಾಮಾನ್ಯ ವರ್ಗಾವಣೆಯ ಒಂದು ನಿಯಮಗಳು ಯಾವ ರೀತಿಯಾಗಿ ಫಾಲೋ ಮಾಡಲಾಗುತ್ತದೆ ಅಂತ ನೀವು ನೋಡಿದ್ರೆ, ಸಾಮಾನ್ಯ ವರ್ಗಾವಣೆ ನಿಯಮಗಳು ಟೆನ್ಯೂರ್ ಅಂತ ನಾವು ಕರಿತೀವಿ. ಎಲ್ಲ ನೌಕರರಂತೆ ಮಾಜಿ ಸೈನಿಕರಿಗೂ ಕೂಡ ಸರ್ಕಾರದ ವರ್ಗಾವಣೆ ನಿಯಮಗಳು ಅನ್ವಯವಾಗುತ್ತದೆ. ಗ್ರೂಪ್ ಎ ಮತ್ತು ಬಿ ಯಲ್ಲಿದ್ದರೆ 2 ವರ್ಷ ಕನಿಷ್ಠ ಒಂದೇ ಸ್ಥಳದಲ್ಲಿ ಸೇವೆಯನ್ನು ಸಲ್ಲಿಸಿರಬೇಕು. ಗ್ರೂಪ್ ಸಿ ನೌಕರರಾಗಿದ್ದರೆ 4 ವರ್ಷ ಒಂದೇ ಸ್ಥಳದಲ್ಲಿ ಸೇವೆಯನ್ನು ಸಲ್ಲಿಸಿರಬೇಕು ಮತ್ತು ಗ್ರೂಪ್ ಡಿ ನೌಕರರಾಗಿದ್ದರೆ ಒಂದೇ ಸ್ಥಳದಲ್ಲಿ ಕನಿಷ್ಠ 7 ವರ್ಷ ಸೇವೆಯನ್ನು ಸಲ್ಲಿಸಿರಬೇಕಾಗುತ್ತದೆ. ಸೊ ಇದು ಎಲ್ಲರಿಗೂ ಕೂಡ ಅಪ್ಲೈ ಆಗುತ್ತೆ, ಸಾಮಾನ್ಯ ನೌಕರರಿಗೆ ಮತ್ತು ಮಾಜಿ ಸೈನಿಕರಿಗೂ ಕೂಡ ಇದು ಅಪ್ಲೈ ಆಗುವಂಥದ್ದು. ಇದಾದಮೇಲೆ ನೆಕ್ಸ್ಟ್ ವಿಶೇಷ ವರ್ಗಾವಣೆ ಒಂದು ಪ್ರಕರಣಗಳ ಬಗ್ಗೆ ನಾವು ಮಾತನಾಡೋದಾದರೆ, ಮಾಜಿ ಸೈನಿಕರು ಈ ಕೆಳಗಿನ ವಿಶೇಷ ಸಂದರ್ಭಗಳಲ್ಲಿ ವರ್ಗಾವಣೆಯನ್ನು ಕೋರಬಹುದಾಗಿದೆ. ಆರೋಗ್ಯ ಕಾರಣಕ್ಕಾಗಿ, ಸೈನ್ಯದಲ್ಲಿನ ಸಮಯದ ವೇಳೆ ಆದ ಗಾಯಗಳು ಅಥವಾ ಆರೋಗ್ಯ ಸಮಸ್ಯೆಗಳಿದ್ದರೆ ವೈದ್ಯಕೀಯ ಪ್ರಮಾಣ ಪತ್ರದೊಂದಿಗೆ ಅದನ್ನು ಕೋರಬಹುದಾಗಿದೆ. ಇದಾದ ಮೇಲೆ ಕುಟುಂಬದ ಹಿತದೃಷ್ಟಿಯಿಂದ, ದಂಪತಿ ಸ್ಪೌಸ್ ಪ್ರಕರಣ ಅಥವಾ ವಿಶೇಷ ಕುಟುಂಬದ ಪರಿಸ್ಥಿತಿಗಳಿದ್ದರೆ ಆದ್ಯತೆಯನ್ನು ನೀಡಲಾಗುತ್ತದೆ. ಸ್ಥಳ ನಿಯುಕ್ತಿ, ತಾಂತ್ರಿಕ ಪರಿಣಿತಿಯುಳ್ಳ ಮಾಜಿ ಸೈನಿಕರಿಗೆ ಅವರ ಅನುಭವಕ್ಕೆ ತಕ್ಕ ಹುದ್ದೆ ಲಭ್ಯವಿದ್ದಲ್ಲಿ ಆ ಒಂದು ಆದ್ಯತೆಯ ಒಳಗೆ ಸ್ಥಳವನ್ನು ನಿಯುಕ್ತಿ ಮಾಡಲಾಗುತ್ತದೆ. ಸೊ ಒಂದು 3 ಕಾರಣಗಳು ಬರುತ್ತವೆ. ಅದಾದಮೇಲೆ ಆನ್ಲೈನ್ ಪೋರ್ಟಲ್ ಯಾವ ರೀತಿಯಾಗಿ ಬಳಕೆ ಮಾಡಬೇಕು ಅಂದರೆ, ಮೊಟ್ಟ ಮೊದಲನೇದಾಗಿ ಲಾಗಿನ್ನನ್ನು HRMS.Karnataka.gov.in ನಲ್ಲಿ ಲಾಗಿನ್ ಮಾಡಬೇಕು. ಅದಾದಮೇಲೆ ಅರ್ಜಿಯನ್ನು ಸಲ್ಲಿಸಬೇಕು. ಟ್ರಾನ್ಸ್ಫರ್ ರಿಕ್ವೆಸ್ಟ್ ವಿಭಾಗಕ್ಕೆ ಹೋಗಿ ಇದಾದಮೇಲೆ ವಿವರಣೆಯನ್ನು ನೀಡಬೇಕಾಗುತ್ತದೆ. ನಿಮ್ಮ ವರ್ಗಾವಣೆಗೆ ಮಾಜಿ ಸ್ಥಾನಕ್ಕೆ ಅಥವಾ ವೈದ್ಯಕೀಯ ಕಾರಣಗಳನ್ನು ಉಲ್ಲೇಖಿಸಿ ಒಂದು ಸೂಕ್ತವಾಗಿರುವಂಥ ವಿವರಣೆಯನ್ನು ಇಲ್ಲಿ ನೀಡಬೇಕಾಗುತ್ತದೆ. ಇದಾದಮೇಲೆ ಅಗತ್ಯ ಇರುವಂಥ ದಾಖಲಾತಿಗಳ ಬಗ್ಗೆ ನಾವು ಮಾತನಾಡುವುದಾದರೆ, ಅರ್ಜಿ ಸಲ್ಲಿಸುವಾಗ ಈ ಕೆಳಗಿನ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು. ಡಿಸ್ಚಾರ್ಜ್ ಪುಸ್ತಕ, ಡಿಸ್ಚಾರ್ಜ್ ಬುಕ್ ಮಾಜಿ ಸೈನಿಕರ ದೃಢೀಕರಣದ ಒಂದು ಪ್ರಮುಖ ದಾಖಲೆಯಾಗಿದೆ. ದಟ್ ಈಸ್ ಡಿಸ್ಚಾರ್ಜ್ ಬುಕ್ ಅಂತ ಕರಿತೀವಿ. ಸೊ ಇದಾದಮೇಲೆ ವೈದ್ಯಕೀಯ ಪ್ರಮಾಣ ಪತ್ರ, ಆರೋಗ್ಯ ಸಂಬಂಧಿತ ವರ್ಗಾವಣೆ ಇದ್ದಲ್ಲಿ ವೈದ್ಯಕೀಯ ಪ್ರಮಾಣ ಪತ್ರವನ್ನು ನೀಡಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಗುರುತಿನ ಚೀಟಿ, ಪ್ರಸ್ತುತ ನೌಕರರ ಒಂದು ವಿವರಗಳನ್ನು ಇದರಲ್ಲಿ ನೀಡಲಾಗುತ್ತದೆ. ಸೊ ಇದಾದಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಪರಿಶೀಲನಾ ಹಂತಗಳು. ಸೊ ಪರಿಶೀಲನಾ ಹಂತಗಳ ಬಗ್ಗೆ ನೀವು ನೋಡೋದಾದರೆ, ಇದರಲ್ಲಿ ಮೊಟ್ಟ ಮೊದಲನೇದು DDO ಪರಿಶೀಲನೆ ಆಗುತ್ತೆ. ಅರ್ಜಿದಾರರ ಮೂಲ ಕಚೇರಿ ಮುಖ್ಯಸ್ಥರ ಒಂದು ಪರಿಶೀಲನೆ ಮಾಡ್ತಾರೆ. ಇದಾದಮೇಲೆ ಜಿಲ್ಲಾ ಮಟ್ಟ ಹುದ್ದೆ ಲಭ್ಯತೆ ಮತ್ತು ಸೇವಾ ವಿವರಗಳ ಒಂದು ತಪಾಸಣೆಯನ್ನು ಮಾಡಲಾಗುತ್ತೆ. ಅದಾದಮೇಲೆ ಅಂತಿಮ ಒಂದು ನಿರ್ಧಾರ, ಸಕ್ಷಮ ಪ್ರಾಧಿಕಾರದ ಒಂದು ಅನುಮೋದನೆಯನ್ನು ಪಡೆದು ಅಂತಿಮ ನಿರ್ಧಾರವನ್ನು ಇಲ್ಲಿ ಮಾಡಲಾಗುತ್ತದೆ. ಸೊ ನೆಕ್ಸ್ಟ್ ಗಮನಿಸಬೇಕಾದ ಒಂದು ಅಂಶಗಳ ಬಗ್ಗೆ ನಾವು ಮಾತನಾಡೋದಾದರೆ, ವರ್ಗಾವಣೆಯು ಒಟ್ಟು ವೃಂದ ಬಲದ 6% ಮಿತಿಗೆ ಒಳಪಟ್ಟಿರುತ್ತದೆ. ಖಾಲಿ ಹುದ್ದೆಗಳ ಲಭ್ಯತೆಯ ಮೇಲೆ ವರ್ಗಾವಣೆಯನ್ನು ನೀಡಲಾಗುತ್ತದೆ ಮತ್ತು ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಸರ್ಕಾರ ಯಾವುದೇ ಸಮಯದಲ್ಲಿ ವರ್ಗಾವಣೆ ಮಾಡುವ ಅಧಿಕಾರವನ್ನು ಹೊಂದಿರುತ್ತದೆ. ಸೊ ಹೀಗಾಗಿ ಈ ಒಂದಿಷ್ಟು ಮಾಹಿತಿಗಳನ್ನು ಇಲ್ಲಿ ನೀವು ಗಮನಿಸಬೇಕಾಗುತ್ತದೆ. ಸಹಾಯವಾಣಿ ಮತ್ತು ಮಾಹಿತಿಯ ಬಗ್ಗೆ ನೀವು ನೋಡಿದ್ರೆ, ನಿಮ್ಮ ಒಂದು ಇಲಾಖೆ ಆಡಳಿತ ಶಾಖೆ ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಸೆಕ್ಷನ್ನಲ್ಲಿ ಹೆಚ್ಚಿನ ಮಾಹಿತಿ ಪಡೆಯಬಹುದು. ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ, ಡಿಪಾರ್ಟ್ಮೆಂಟ್ ಆಫ್ ಸೈನಿಕ್ ವೆಲ್ಫೇರ್ ಆ್ಯಂಡ್ ರೀಸೆಟಲ್ಮೆಂಟಲ್ಲಿಯೂ ಕೂಡ ನೀವು ಈ ಒಂದು ಮಾಹಿತಿಯನ್ನು ಪಡೆಯಬಹುದು ಮತ್ತು HRMS ಸಹಾಯವಾಣಿ ಕೇಂದ್ರ ಹೆಲ್ಪ್ ಡೆಸ್ಕ್ನಲ್ಲಿಯೂ ಕೂಡ ಇದಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಒಂದು ವಿವರಗಳನ್ನು ನೀವು ಪಡೆಯಬಹುದಾಗಿದೆ.